ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಕ್ಷದವರು. ಏನಿಲ್ಲ, ಯಾರು ಒಬ್ರಿಬ್ರು ಮಾತಾಡಿದ್ದಾರೆ ಹೇಳ್ತೀನಿ. ಪಟೇಲ್ರು ಸೀನಿಯರ್ ಇದ್ದಾರೆ, ಮೊದಲು ಅವರು ಸಹಜವಾಗಿ ಅವ್ರು ಮಾತಾಡಿದ್ದೇನದ ಯಾರೋ ಮಂತ್ರಿ ಮಾಡಿದ್ರು ಅಂತೇಳಿ ಮಾಡಲಿಲ್ಲ. ಆ ಇಲಾಖೆಯಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಪಂಚಾಯತ್ ಅಧ್ಯಕ್ಷರು ಕೊಟ್ಟರು, ನಾನು ಮಾನ್ಯತೆ ಕೊಟ್ಟಿಲ್ಲ ಎಂಬುದು ಅವ್ರ ಪ್ರಶ್ನೆ. ಅದನ್ನು ಈಗಾಗಲೇ ನನ್ನ ಮುಖ್ಯಮಂತ್ರಿಗಳು ದಿಲ್ಲಿಯಿಂದ ಬಂದ್ಕೊಂಡು ಕರೆಸಿದ್ರು, ಮಾತಾಡಿದ್ರು, ಆ ಮನುಷ್ಯನ ಕರೆದ್ರು, ಮಾತಾಡಿದ್ರು, ಸಮಸ್ಯೆ ಬಗೆಯಿತ್ತು. ಇನ್ನೊಬ್ಬರು ರಾಜಕಾರಣಿಯವರು ಅವ್ರು ಯಾವಾಗಲೂ ಅವರು ಎಮೋಷನಲ್ ಮನುಷ್ಯ, 4 ಸಲ ಆಸೆ ಬಂದಾರೆ, ಅವರಿಗೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ, KSRTC ಅಧ್ಯಕ್ಷರಾಗಿದ್ದಾರೆ. ಈಗ ಸಹಜವಾಗಿ ಅವರು ಕೊಟ್ಟಿರ್ತಕ್ಕಂಥ ಕಾರಣ ನೋಡಿ, ಅಧಿಕಾರಿಗಳು FNTC ಸೀನಲ್ಲಿ ಕೊಟ್ಟಿರ್ತಕ್ಕಂಥ ದುಡ್ಡು ಸಲುವಾಗಿ ಅವರು ಆ ಭಾವನೆಗಳು ಕೇಳಿದ್ರು. ಅದು ಯಾವುದೋ ಒಂದು ಕಾಲ ಈಗ ಎಲ್ಲೆಲ್ಲ ಇವ್ರ ಕಾನ್ಸ್ಟಿಟ್ಯೂನ್ಸಿಲಿ ಆಗಿದೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಆಗಿದೆ, ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದರೆ ಅಲ್ಲಿ ಅಧಿಕಾರಿಗಳು ಅಲಕ್ಷ್ಯದಿಂದ ಆಗಿರೋದಿಲ್ಲ. ಅದಕ್ಕೆ ಚೀಫ್ ಮಿನಿಸ್ಟರ್ ಗಮನಕ್ಕೆ ಬಂದಿದೆ. ತಕ್ಷಣ ಅವ್ರಿಗೆ ಕರೆಸಿ ಮಾತಾಡಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಅವ್ರು ಮಾತಾಡಿರ್ತಕ್ಕಂಥದ್ದು, ಅದ್ರ ರೆಸ್ಪಾನ್ಸ್ ಕೊಡಬೇಕಾಗುತ್ತೆ ಸರ್ಕಾರ. ಅದನ್ನು ಮಾಡ್ತಾರೆ. ಯಾರೋ ಒಬ್ಬರಿಬ್ರು ಮಾತಾಡಿದ್ರೆ ಅಷ್ಟೇ ಬಿಟ್ಟರೆ ಇದು ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಕ್ಕಂತಿಲ್ಲ. ಎಲ್ಲರಿಗೂ ಕೆಲಸಗಳಾಗ್ತಾಯಿದೆ, ಎಲ್ಲ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದೆ, ಮುಖ್ಯಮಂತ್ರಿಗಳು ಸಹಕಾರ ಕೊಡ್ತಾರೆ. ಮತ್ತು ಅದಲ್ಲದೆ ಅವರು ಈಗ ಈ ವರ್ಷಕ್ಕೆ 8,000 ಕೋಟಿ ಮುಖ್ಯಮಂತ್ರಿಗಳ ಹತ್ರ ಇಟ್ಟಿದ್ರು. ಈಗ ಅದನ್ನು ಅವರೇ ಅನೌನ್ಸ್ ಮಾಡ್ತಾರೆ ಈ ಮುಂದಿನ ತಿಂಗಳೊಳಗಾಗಿ. ಈಗಾಗಲೇ ಗೈಡ್ಲೈನ್ಸ್ ಎಲ್ಲ ಮಾಡಿದ್ದಾರೆ, ಇಲಾಖೆಗಳನ್ನ ಕರೆದು ಮಾಡಿ ಶಾಸಕರಿಗೆ ಆ ಕ್ಷೇತ್ರಗಳಿಗೆ ಅವ್ರಿಗೆ ಅನುಕೂಲವಾಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಅವ್ರಿಗೆಲ್ಲ ಒಂದು ಹಣ ಕೊಡಬೇಕು. ಅವರಿಗೆ ಅದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೋಡ್ಸ್ ಇರ್ಬೋದು, ಮೈನ್ ಇರಿಗೇಷನ್ ಇರ್ಬೋದು, ಈ ರೀತಿಯಾಗಿ ಎಲ್ಲ ಇಲಾಖೆಗಳು ಕರೆದು ಮಾತಾಡಿ ಒಂದು ರೂಲ್ಸ್ ಎಲ್ಲ ಫ್ರೇಮ್ ಮಾಡಿದ್ದಾರೆ. ಈಗ ಅವ್ರಿಗೆ ಅನುದಾನ ಕೊಡ್ತಾರೆ 8,000 ಕೋಟಿ. ಈಗ ವಿವಿಧ ಕ್ಷೇತ್ರಗಳಲ್ಲಿ ಶಾಸಕರು ಏನು ಹೇಳ್ತಾರೆ ಅವ್ರಿಗೆ ಅವರು ಹೇಳಿದಂಗೆ ರೀತಿಯಲ್ಲಿ ಕೊಟ್ಟು ಅಭಿವೃದ್ಧಿ ಮಾಡಬೇಕೆಂಬುದೇ ಅವ್ರು ಇದಿದೆ. ಈಗಾಗಲೇ MLA ಗ್ರಾಂಟ್, MLC ಗ್ರಾಂಟ್ ಆಗಾಗಲೇ ರಿಲೀಸ್ ಆಗ್ಯದ. ಯಾವಾಗಲೂ ಲೇಟ್ ಆಗ್ತಿತ್ತು ಈ ಬಜೆಟಲ್ಲಿ, ಈಗಾಗಲೇ ನಮಗೆಲ್ಲ ರಿಲೀಸ್ ಮಾಡಿದ್ದಾರೆ ಕೊಡು. ಹಂಗಾಗಿ ಅದು ಎಲ್ಲರೂ ಮಾತನಾಡತಕ್ಕಂತಿಲ್ಲ, ಯಾರೋ ಒಬ್ಬರಿಬ್ರು ಮಾತಾಡ್ಯಾರ. ಅದು ತಕ್ಷಣ ಮುಖ್ಯಮಂತ್ರಿ ಕರೆದಾರ, ಆಡಳಿತಾಧಿಕಾರಿ ಕರೆಸಿ ಅವ್ರಿಗೆ ಸರಿಪಡಿಸ್ತಾರೆ. ಅದಕ್ಕೆ ತೊಂದರೆ ಇಲ್ಲ, ಯಾವುದೇ ಆ ರೀತಿಯಾದಂಥ ತೊಂದರೆ ಇಲ್ಲ. ಸರ್, ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದೆಯಾ ಅಂತ ಅಂದ್ರೆ ಉಚಿತ ಹಣ ಇಲ್ಲ. ಈಗ ನೋಡಿ, ನಾನೇ ಈಗ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಾದೇಶ ಬೆಟ್ಟನಲ್ಲಿ ಆಗಿದಾಗ 483 ಕೋಟಿ ಇದೇ ಭಾಗ ಕೊಟ್ಟಿವಿ. ನಿಮಗೂ 50 ಕೋಟಿ ಕೊಟ್ಟಿದ್ದೀವಿ. ರೆಗ್ಯುಲರ್ ಆಗಿ ಇವರು ಕೊಡೋದಲ್ಲದೆ, ಇಬ್ಬರು MLAಗಳು ಕೊಟ್ಟಿದ್ದಲ್ಲದೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇವರೇನು ಬಂದು ನಮಗೆ ಬೇಕಾಗ್ತದೆ ಅಂಬುದು ಮಾತನ್ನು ಹೇಳಿದ್ದಾರೆ. 25 ಕೋಟಿ 50 ಕೋಟಿ ಕೊಟ್ಟಿದ್ವಿ. ನನ್ನ ಒಂದು ಸಣ್ಣ ಇಲಾಖೆ ಮೈನ್ ಇರಿಗೇಷನ್, ಸಣ್ಣ ನೀರಾವರಿ ಅಂತ ಐತಿ, 50 ಕೋಟಿ ಕೊಟ್ಟಿವಿ. ಈಗ ಇವ್ರಿಗೆ ಎಷ್ಟು ಬಂದಿದೆ CNNನಿಂದ? ಆಲ್ಮೋಸ್ಟ್ 150 ಕೋಟಿ ಬಂದಿದೆ. ಇನ್ನೂ 2-3 ಪೆಂಡಿಂಗ್ ಇದೆ. ಲೋ ಲೆವೆಲ್ ಬ್ರಿಡ್ಜ್ ಇದ್ರೆ ಕೆಳಗಡೆ ಲಾಸ್ಟ್ ಟೈಮ್ ನಾವು ನೋಡ್ಕೊಂಡಿದ್ವಿ, ಅದೊಂದು 45 ಕೋಟಿ ಇದ್ದು, 2-3 ಪೆಂಡಿಂಗ್ ಇದೆ. ಈ ರೀತಿಯಾಗಿ ಎಲ್ಲ ಕಡೆ ಪ್ರಾಜೆಕ್ಟ್ಸ್ ಕೊಡ್ತಾ ಇದ್ದಾರೆ. ದುಡ್ಡಿಲ್ಲ ಎಂಬ ಪ್ರಶ್ನೆ ಇಲ್ಲ. ದುಡ್ಡಿಲ್ಲದ್ರೆ ನಾವು ಮಾಡಿಕ್ಕೆ ಈಗ 90,000 ಕೋಟಿ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ, ಆಲ್ DBT ಮುಖಾಂತರ. ಟೋಟಲ್ 90,000 ಕ್ರೋರ್ಸ್. ದುಡ್ಡಿಲ್ಲ ಎಂಬ ಪ್ರಶ್ನೆ ಬಂತು. ಏನು ಆಪಾದನೆ ಮಾಡೋರಿಗೆ ಯಾವುದೇ ವಿಷಯಗಳಿಲ್ಲ, ಮಾತಾಡ್ತಾ ಇರ್ತಾರೆ ಅಷ್ಟೇ. ಪರಮೇಶ್ವರ್ ಅವರೇ ಹೇಳಿದ್ರಲ್ಲ, ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರನೂ ದುಡ್ಡಿಲ್ಲ, ನಮ್ಮ ಹತ್ರನೂ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಸುಮ್ಮನೆ ಜನರಲ್ ಆಗಿ ಅವ್ರು ಏನೋ ಅಲ್ಲಿ ಡಿಮ್ಯಾಂಡ್ ಇಟ್ಟಿದ್ದಕ್ಕೆ ಆ ಡಿಮ್ಯಾಂಡ್ಗೆ ಮಾತಾಡೋದು ಬಿಟ್ಟರೆ ಅವ್ರೇನು ಅವರು ರೆಸ್ಪಾನ್ಸಿಬಲ್ ಹಿರಿಯ ಸಚಿವರಾಗಿದ್ದಾರೆ. ಅವ್ರು ತಕ್ಷಣ ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾಗಿ ದುಡ್ಡಿನ ಪ್ರಶ್ನೆ ಇಲ್ಲ. ಅಲ್ಲ, ದುಡ್ಡಿಲ್ಲದ್ರೆ ಇವೆಲ್ಲ ಮಾಡ್ಲಿಕ್ಕೆ ಆಗ್ತದೆ. 52,000 ಕೋಟಿ ನಾವು ಈಗೆಲ್ಲ ರೆಗ್ಯುಲರ್ ನಡೀತಾ ಇದೆಲ್ಲ, ನಮ್ಮ ಗ್ಯಾರಂಟಿ ಕೊಡೋದು ಎಲ್ಲ ಕೊಡ್ತಾ ಇದ್ದಾರಲ್ಲ. ಏನು ಬೇರೆ ಸ್ಟೇಟ್ಗಳಾದಾಗ ಏನು ಸ್ಯಾಲ್ರಿಗೆ ತೊಂದರೆ ಆಗ್ಯದ, ಬೇರೆ ಪೆನ್ಷನ್ ತೊಂದರೆ ಆಗ್ಯದ. 90,000 ಕ್ರೋರ್ಸ್ ಎವ್ರಿ ಮಂತ್ ನಾವು DBT ಮುಖಾಂತರ ಕೊಡ್ತಾ ಇದ್ದೀವಿ ಸಬ್ಸಿಡೀಸ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.